ಬಾಗಲಕೋಟೆ ಜಿಲ್ಲೆಯ ರಬಕವಿಬನ್ನಟ್ಟಿ ತಾಲೂಕಿನಲ್ಲಿ ನಿನ್ನೆ ಸಂಜೆ 7 ಗಂಟೆಗೆ ರಬಕವಿಬನ್ನಟ್ಟಿ ತಾಲೂಕು ಅಧ್ಯಕ್ಷರಾದ ದಿಲೀಪ್ ಕಾಂಬಳೆ ಅವರ ನೇತೃತ್ವದಲ್ಲಿ ನಡೆದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಯುವಕರ ನಾಯಕ ಧ್ರುವ ಜತ್ತಿಯವರು ಕೂಡ ಆಗಮಿಸಿ ಸಂಘಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ನೂರಾರು ಜನರು ಭೀಮ ಆರ್ಮಿ ತಂಡಕ್ಕೆ ಸೇರಿ ಬಹಳ ಹರ್ಷ ವ್ಯಕ್ತಪಡಿಸಿದರು. ದೀನದಲಿತರಿಗೆ ನೊಂದವರ ಪಾಲಿಗೆ ಸದಾ ಬೆನ್ನೆಲುಬಾಗಿ ನಿಂತ ಭೀಮ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ತಂಡ ರಾಜ್ಯಾಧ್ಯಕ್ಷರಾದ ಶ್ರೀ ಮತೀನ್ ಕುಮಾರ್ ಅವರ ಆದೇಶದ ಮೇರೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಹುಷ್ನಪ್ಪ ಚಲವಾದಿಯವರ ಬಾಗಲಕೋಟೆ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ರೇಣುಕಾ ಮಡ್ಡಿಮನಿಯವರನ್ನ ಆಯ್ಕೆ ಮಾಡಿದರು. ಹಾಗೂ ರಬಕವಿಬನ್ನಟ್ಟಿ ನಗರ ಘಟಕದ ಅಧ್ಯಕ್ಷರಾಗಿ ಅರುಣ್ ನಡುವಿನ್ಮನಿ, ಉಪಾಧ್ಯಕ್ಷರಾಗಿ ವಿಠಲ್ ನಡುವಿನ್ಮನಿ ಮತ್ತು ಕಾರ್ಯದರ್ಶಿಯಾಗಿ ಆಯ್ಕೆಯಾದ ದುರ್ಗಪ್ಪ ಹರಿಜನ್ ಅವರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಸಂಘಟನೆಯ ಜವಾಬ್ದಾರಿ ತೆಗೆದುಕೊಂಡ ಪ್ರತಿಯೊಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಸಂವಿಧಾನವನ್ನು ಉಳಿಸುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕೆಂದು ಧ್ರುವಾಜನ್ ಅವರು ಹೇಳಿದರು. ವರದಿ ಶಾನೂರ್ ಗೋಲ್ಬಾವಿ. ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ತಾವೆಲ್ಲರೂ ನೋಡ್ತಾ ಇರ್ಬೋದು. ಯಾವುದೇ ಪಕ್ಷದ ಹೆಸರು ನೋಡಕ್ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೇ ಪಕ್ಷಕ್ಕಿಂತಲೂ ಅವ್ರು ದೊಡ್ಡವರು. ಕಾರ್ಯಕ್ರಮ ಮಾಡುವುದು ಹಾಗೂ ಇದರ ಉದ್ದೇಶ ಹೊಸ ಕಾರ್ಯಕರ್ತರು ಈ ಒಂದು ಸಂಘಟನೆಗೆ ತಾವು ಇವಾಗ ಭಾಗಿಯಾಗ್ತಾ ಇದ್ದೀರಾ. ನಿಮ್ ಕಡೆ 2 ದೊಡ್ಡ ಜವಾಬ್ದಾರಿ ಆಯ್ತು. ಮೊದಲನೇದಾಗಿರೋದು ಸಂವಿಧಾನವನ್ನು ಉಳಿಸೋದು, ಎರಡನೇದಾಗಿರೋದು ಈ ತರ ಸಣ್ಣ ಹುಡುಗರು ಅದಾರಲ್ಲ ಅವ್ರಿಗೆ ಸಂವಿಧಾನದ ಬಗ್ಗೆ ತಾವು ತಿಳಿಸ್ಬೇಕು. ಭಾಷಣ ಮಾಡಕ್ ಹೋಗುದಿಲ್ಲ. ಇದು ಎರಡು ಮಾತನಾಡಿ ಹೇಳೋದು. ಯಾಕಂದ್ರೆ ಇದು ನಾವು ಮಾಡಿದ್ರ ಡಾಕ್ಟರ್ BR ಅಂಬೇಡ್ಕರ್ ಒಂದ್ ದೊಡ್ಡ ಸನ್ಮಾನ ಮಾಡೋದಂತ ನಾನು 2 ಮಾತನ್ನ ಮುಗಿಸ್ತೇನೆ.